ಬ್ರಿಟಿಷರ ಹಳೆಯ ಕಾನೂನುಗಳಿಂದ ಸ್ವತಂತ್ರ ಭಾರತದ ಭವಿಷ್ಯವನ್ನು ರೂಪಿಸಲು ಸಾಧ್ಯವಿಲ್ಲ. ನಮಗೆ ಬೇಕಿರುವುದು ಕೇವಲ ಆಡಳಿತದ ಬದಲಾವಣೆಯಲ್ಲ, ಹಕ್ಕುಗಳ ಕ್ರಾಂತಿ. ಇದನ್ನು ನಾಳೆಯ ಸಭೆಯಲ್ಲಿ ನೆಹರು ಮತ್ತು ಪಟೇಲರಿಗೆ ಸ್ಪಷ್ಟವಾಗಿ ತಿಳಿಸುತ್ತೇನೆ. ಹೌದು, ನಮಗೆ ನಮ್ಮದೇ ಆದ ಒಂದು ಕಾನೂನು ಬೇಕು. ಆದರೆ ನೆನಪಿರಲಿ, ಟೈಪಿಂಗ್ ಕೇವಲ ಅಕ್ಷರ ನೀಡಿದರೆ ಕೈಬರಹ ಜೀವ ತುಂಬುತ್ತದೆ. ಭಾರತದ ಕಲೆ ಮತ್ತು ಗೌರವದ ಸಾಕ್ಷಿಯಾಗಿ ಇದರ ಪ್ರತಿಯೊಂದು ಪುಟವೂ ಕೈಬರಹದಲ್ಲೇ ಇರಲಿ. ಈ ಸಂವಿಧಾನದ ಹಸ್ತಪ್ರತಿ ಬರೆಯಲು ನಾನು 1 ಪೈಸೆ ಪಡೆಯಲಿಲ್ಲ. ಆದರೆ ನನ್ನದೊಂದು ಷರತ್ತಿತ್ತು. ಈ ಪವಿತ್ರ ಗ್ರಂಥದ ಪ್ರತಿ ಪುಟದ ಕೆಳಗೆ ನನ್ನ ಹೆಸರು ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ ಅಂತ ಇರಬೇಕು ಅನ್ನೋದು. ಪ್ರೇಮ್ ಬಿಹಾರಿ ಅವರು ಸಂವಿಧಾನದ ಹಸ್ತಪ್ರತಿಯಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಆಗದಂತೆ ಬರೆಯಲು ಬರೋಬ್ಬರಿ 303 ಪೆನ್ ನಿಬ್ಗಳನ್ನ ಸೌಸಿದ್ದಾರಂತೆ. ಇದು ಆಕಾಶವಾಣಿ ನೇರ ಪ್ರಸಾರ. ಇರ್ವಿನ್ ಕ್ರೀಡಾಂಗಣದಲ್ಲಿ ಭಾರತದ ಮೊದಲ ಗಣರಾಜ್ಯೋತ್ಸವದ ವೈಭವ. 3000 ಸೈನಿಕರು ಮತ್ತು ಕುದುರೆ ಸೈನ್ಯದ ಆ ಭವ್ಯ ಮೆರವಣಿಗೆ ಸಿದ್ಧವಾಗಿದೆ. ವಾವ್, ಅದ್ಭುತ ಕ್ಷಣವಿದು. ಇವತ್ತು ಬೆಳಿಗ್ಗೆ ರಾಜಗೋಪಾಲಾಚಾರಿ ಅವರು ಆ ಘೋಷಣೆ ಓದಿದ ತಕ್ಷಣ ಭಾರತ ಅಧಿಕೃತ ಗಣರಾಜ್ಯ ಆಗುತ್ತೆ. ಬ್ರಿಟಿಷರ ಆ ಕೆಟ್ಟ ನೆರಳು ಇವತ್ತಿಗೆ ಪೂರ್ತಿಯಾಗಿ ಕಳಚಿಬಿತ್ತು. ಧ್ವಜಾರೋಹಣ ಮಾಡಿದಾಗ ಬರೋಬ್ಬರಿ 31 ಫಿರಂಗಿಗಳ ಮೊಳಗಿನೊಂದಿಗೆ ಭಾರತವನ್ನ ಸಾರ್ವಭೌಮ ಗಣರಾಜ್ಯ ಎಂದು ಘೋಷಿಸಿದ್ರಂತೆ. ರಾಜೇಂದ್ರ ಪ್ರಸಾದ್ ಆದ ನಾನು ಮೊದಲ ರಾಷ್ಟ್ರಪತಿಯಾಗಿ ನಾನು ಕಾರ್ಯನಿರ್ವಹಿಸುತ್ತಿರುವುದು ನನ್ನ ಸೌಭಾಗ್ಯ. ನಮಗೆ ನಾವೇ ರೂಪಿಸಿಕೊಂಡ ನಮ್ಮ ಸಂವಿಧಾನ ಇಂದಿನಿಂದ ಜಾರಿಗೆ ಬಂದಿದೆ.